ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇದೀಗ ನಾವು ಬಂದಿದ್ದೇವೆ ವಿಜಯನಗರ ಸಾಮ್ರಾಜ್ಯದ ಒಂದು ಹೃದಯ ಭಾಗಕ್ಕೆ ಅಂತ ಹೇಳ್ಬೋದು, ಹಂಪಿಗೆ ನಾವು ಬಂದಿದ್ದೇವೆ. ಇದೀಗ ನೀವು ನೋಡ್ತಿರ್ಬೋದು ಹಿಂದ್ಗಡೆ ಇದೇನಿದೆ, ಇದು ರತ್ನಗಳನ್ನ ಹಾಗೆ ವಜ್ರ ಬೆಳ್ಳಿ ಬಂಗಾರನ ಮಾರ್ತಿದ್ದಂತಹ ಮಾರ್ಕೆಟಿಗೆ ನಾವು ಬಂದಿದ್ದೀವಿ. ಅಲ್ಲಿ ಮೇಲ್ ಕಾಣ್ತಿರ್ಬೋದು, ಅದು ಸಾಹುಕಾರರ ಅಂಗಡಿ ಆಗಿತ್ತು. ವಿರೂಪಾಕ್ಷ ದೇವಸ್ಥಾನ ಆ ಕಡೆ ಇರುತ್ತೆ, ಅದರ ಆಪೋಸಿಟ್ಟೇ ನಾವು ಒಂದು 1/2 ಕಿಲೋಮೀಟರ್ ನಡ್ಕೊಂಡ್ರೆ ಎದುರು ಬಸವಣ್ಣ ಅಂತ ಒಂದು ದೇವಸ್ಥಾನ ಸಿಗುತ್ತೆ. ನೋಡ್ತಿರ್ಬೋದು ಆಗಿನ ಕಾಲದಲ್ಲಿ ಎದುರು ಬಸವಣ್ಣನ ದೇವಸ್ಥಾನ ನೋಡ್ತಿರ್ಬೋದು, ಎಲ್ಲ ಹಾಳಾಗ್ಬಿಟ್ಟಿದೆ, ಹೊಡೆದಾಕ್ಬಿಟ್ಟವ್ರೆ. ಹಾಗೆ ಅದ್ರ ಮುಂದೆ ಇರುವಂತಹ ಒಂದು ಬೆಟ್ಟಕ್ಕೆ ನಾವು ಹೋಗೋಣ. ವಿರೂಪಾಕ್ಷ ದೇವಸ್ಥಾನ ಹಾಗೆ ಹಂಪಿಯ ಒಂದು ಉತ್ತಮವಾದ ವ್ಯೂ ಪಾಯಿಂಟಿಗೆ ನಾವು ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ಅಂತ ನೋಡುವ. ಇದೀಗ ನಾವು ಹೋಗ್ತಾಯಿದ್ದೀವಿ ಮಾತಂಗ ಪರ್ವತನ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. 1 ಕಿಲೋಮೀಟರ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ನೋಡ್ತಿರ್ಬೋದು ಫ್ರೆಂಡ್ಸ್, ಮಾತಂಗ ಪರ್ವತಕ್ಕೆ ಹೋಗೋದಕ್ಕೆ ಮೆಟ್ಲು ಯಾವ ಥರ ಇದೆ, ಹಾಗೆ ವ್ಯೂ ನೋಡಿ ಎಷ್ಟೊಂದು ಸಾಕಾಗಿದೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಒಂದು ಸೂಪರ್ ಆಗಿರುವಂಥ ಸನ್ರೈಸ್ ನಾನು ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಒಂದು ಸುಂದರವಾದ ಪ್ರಕೃತಿಯನ್ನು ವೀಕ್ಷಣೆ ಮಾಡ್ಬೋದು. ಎಷ್ಟೊಂದು ಸಾಕಾಗಿದೆ. ನೋಡ್ತಿರ್ಬೋದು ಬೆಳಗ್ಗೆಯ ವಾತಾವರಣ, ಹಾಗೆ ಇಲ್ಲಿನ ವೈಬ್ ಸೂಪರ್ ಆಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಶ್ರೀ ಮಾತಂಗ ವೀರಭದ್ರೇಶ್ವರ ದೇವಸ್ಥಾನ ಸಹ ಇದೆ. ದರ್ಶನ ಮಾಡಿಕೊಂಡು ಹಾಗೆ ಇದ್ರ ಮುಂದೆ ಸ್ವಲ್ಪ ಕೆಳಗಡೆ ಹೋಗೋಕ್ಕೆ ಜಾಗ ಇದೆ. ಕೆಳಗಡೆ ಹೋದ್ರೆ ವ್ಯೂ ಪಾಯಿಂಟ್ ಸೂಪರ್ ಆಗಿರುತ್ತೆ ಬ್ರೋ. ಅದು ನೋಡ್ಕೊಂಡು ನಾವು ಹೋಗ್ತಾಯಿದ್ದೀವಿ ಹೊರಗಡೆ, ಅಂದರೆ ಕೆಳಗಡೆ ಹೋಗೋಣ. ವಿರೂಪಾಕ್ಷ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಮುಂದೆ ಹೋಗೋಣ ವಿರೂಪಾಕ್ಷ ದೇವಸ್ಥಾನಕ್ಕೆ. ವಿರೂಪಾಕ್ಷ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ. ನೋಡ್ತಿರ್ಬೋದು ಎಷ್ಟೊಂದು ಸಖತ್ತಾಗಿದೆ ಅಂತ ವಿರೂಪಾಕ್ಷ ದೇವಸ್ಥಾನದ ಒಂದು ಗೋಪುರ. ಮನೆ ಒಳಗಡೆ ಹೋಗೋಣ. ನೋಡ್ತಿರ್ಬೋದು ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ಒಂದು ಮ್ಯಾಪ್ ಸಹ ಇದೆ, ಎಲ್ಲೆಲ್ಲಿ ಯಾವ್ಯಾವ ಜಾಗ ಸಿಗುತ್ತೆ ಅಂತ ಎಲ್ಲ ನೋಡ್ತಿರ್ಬೋದು ಫ್ರೆಂಡ್ಸ್. ಎಂಟ್ರಿಯಲ್ಲೇ ಎಷ್ಟೊಂದು ಸೂಪರ್ ಆಗಿರುವಂತಹ ಮಂಟಪ ಇದೆ. ಆ ಮಂಟಪ ನೋಡ್ಕೊಂಡು ನಾವು ಹಾಗೆ ಮುಂದೆ ಹೋಗೋಣ, ದರ್ಶನ ಮಾಡ್ಕೊಳ್ಳೋಣ. ದೇವಸ್ಥಾನದ ಎಂಟ್ರಿಯಲ್ಲೇ ನವಿಲು ಹಾಗೆ ಆನೆ ಸ್ವಾಗತ ಮಾಡ್ತಾ ಇದೆ. ನೋಡ್ತಿರ್ಬೋದು ಎಷ್ಟೊಂದು ಸಾಕಾಗಿದೆ ಅಂತ ಹಳೆಯ ಬಾಗಿಲುಗಳು. ನೀವು ಅಲ್ಲಿ ನೋಡ್ತಿರ್ಬೋದು ಈ ದೇವಸ್ಥಾನದ ಒಂದು ಮುದ್ದಾದ ಆನೆ ಅಂತಲೇ ಹೇಳ್ಬೋದು, ಲಕ್ಷ್ಮಿ ಅಂತ ಅದರ ಹೆಸರು. ಹಾಗೆ ಹೋಗೋಣ, ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ನೀವು ದರ್ಶನ ಮುಗಿಸ್ಕೊಂಡು ಲೆಫ್ಟ್ ಸೈಡಿಗೆ ಬಂದರೆ ಒಂದು ಪಂಪಂಬ ದೇವಸ್ಥಾನ ಸಿಗುತ್ತೆ. ಹಾಗೆ ಮುಂದೆ ಸ್ವಲ್ಪ ಮುಂದೆ ಹೋದರೆ ಗೋಪುರದ ಒಂದು ನೆರಳು ಬೀಳುವಂತಹ ಜಾಗ ಸಹ ಕಾಣ್ತದೆ. ನೋಡ್ತಿರ್ಬೋದು. ಇಲ್ಲಿ ಹೋಗಿ ರೈಟಿಗೆ ತೊಗೊಂಡ್ರೆ ಲೆಫ್ಟ್ ಪಿನ್ ಓನ್ ಕ್ಯಾಮ್ರಾ ಎಫೆಕ್ಟ್ ಇರುವಂತಹ ಒಂದು ಜಾಗಕ್ಕೆ ನಾವು ಹೋಗ್ತೀವಿ. ಅಲ್ಲಿ ತಳಗಾಗಿರುವಂತಹ ನೆರಳು ಕಾಣುತ್ತೆ, ಗೋಪುರದ ನೆರಳು. ನೋಡ್ತಿರ್ಬೋದು ಸ್ನೇಹಿತರೆ, ನೋಡ್ತಿರ್ಬೋದು ಫ್ರೆಂಡ್ಸ್, ಈ ಮೂಲೆಯಿಂದ ನೆರಳು ಬಂದು ಇಲ್ಲಿ ಬೀಳ್ತಿದೆ. ಅದು ಉಲ್ಟಾ, ಗೋಪುರ ಯಾವ ಥರ ಇತ್ತೋ ಉಲ್ಟಾ ಬೀಳುತ್ತೆ. ಹಾಗೆ ದೇವಸ್ಥಾನದ ಮುಂದೆನೇ ಈ ವಿಜಯನಗರ ಅರಸರ ಆಳಿದಂತಹ ಪ್ರತಿಯೊಬ್ಬರ ವಂಶ ಎಲ್ಲ ಇರುತ್ತೆ. ವಿಜಯನಗರ ಸಾಮ್ರಾಜ್ಯನ ಈ ವಿಜಯನಗರ ಸಾಮ್ರಾಜ್ಯನ ಸಂಗಮ, ಸಾಳ್ವ, ತುಳುವ ಅಂತಹ 3 ಮನೆತನಗಳು ಈ ದೇವಸ್ಥಾನ ಹಾಗೆ ಎಲ್ಲವನ್ನ ಡೆವಲಪ್ ಮಾಡ್ಕೊತ ಬಂದರು. ವಿರೂಪಾಕ್ಷ ದೇವಸ್ಥಾನ ಒಳಗಡೆ ನ್ಯಾಚುರಲ್ ಆಗಿ ತರಕಾರಿ ಎಲ್ಲ ಯೂಸ್ ಮಾಡಿರುವಂತಹ ಡ್ರಾಯಿಂಗ್ ನೋಡ್ತಿರ್ಬೋದು ಎಷ್ಟೊಂದು ಸಖತ್ತಾಗಿದ್ದಾವೆ ಅಂತ. ನ್ಯಾಚುರಲ್, ನೀವು ಇದೇನು ನೋಡ್ತಿದ್ದೀರಾ ಇದೆಲ್ಲ ವೆಜಿಟೇಬಲ್, ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಮಾಡಿರುವಂತಹ ಒಂದು ಬಣ್ಣನ ಯೂಸ್ ಮಾಡಿರುವಂತಹ ಡ್ರಾಯಿಂಗ್ ಸೂಪರ್ ಆಗಿದೆ ಬ್ರೋ. ಆ ಡ್ರಾಯಿಂಗ್ಸ್ ನೋಡ್ಕೊಂಡ್ಬಂದರೆ ಮುಂದ್ಗಡೆ ದೇವಸ್ಥಾನದ ಮುಂದ್ಗಡೆ 3 ವಿಗ್ರಹಗಳಿರುವಂತಹ ಒಂದು ನಂದಿಯ ಗುಡಿ, ಸಣ್ಣ ಗುಡಿ ನೋಡ್ತಿರ್ಬೋದು. 3 ನಂದಿ ಇರುವಂತಹ ಗುಡಿ. ನೋಡ್ತಿರ್ಬೋದು ಎಷ್ಟೊಂದು ಸಖತ್ತಾಗಿದೆ ಅಂತ ನಮ್ಮ ವಿಜಯನಗರ ಸಾಮ್ರಾಜ್ಯದ ವೈಭವ.
ಹಾಗೆ ಮಂಟಪದ ಹತ್ರನೇ ಒಂದು ಶಿಲಾಶಾಸನ ಸಹ ಸಿಗುತ್ತೆ. ಕನ್ನಡ ತೆಲುಗು ಎಲ್ಲ ಮಿಕ್ಸ್ ಇರೋ ಥರ ಕಾಣ್ತಿದೆ, ನೋಡ್ತಿರ್ಬೋದು. ವಿಜಯನಗರ ವಂಶದ ಎಲ್ಲ ಸುಳುಹುಗಳನ್ನ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಸ್ವಲ್ಪ ಲೆಫ್ಟ್ ತಗೊಂಡ್ರೆ ತುಂಗಭದ್ರಾ ನದಿ ಸಹ ಕಾಣುತ್ತೆ. ಈ ರೂಟಿಗೆ ಹೋದರೆ ತುಂಗಭದ್ರಾ ನದಿ ಕೂಡ ಸಿಗುತ್ತೆ, ಹಾಗೆ ಕೋನರಿ ಸಹ ಸಿಗುತ್ತೆ. ಹಾಗೆ ಹೋಗೋಣ, ಕೋನೇರಿ ಸಹ ನೋಡ್ಕೊಂಡು ತುಂಗಭದ್ರಾ ನದಿ ಸಹ ನೋಡೋಣ. ನೀರಿನ ಕಲ್ಯಾಣಿ ನೋಡ್ತಾ ಇದ್ದೀರಾ ಎಷ್ಟೊಂದು ಸಖತ್ತಾಗಿದೆ ಅಂತ. ನೋಡಿ ಬ್ರೋ, ನೀವು ಇದೇನು ನೋಡ್ತಿದ್ದೀರಾ, ಇದಕ್ಕೆ ಮನ್ಮಥ ಹೊಂಡ ಅಂತ ಕರೀತಾರೆ. ಈ ಕೋನೇರಿಗೆ ಎಷ್ಟೊಂದು ಸಖತ್ತಾಗಿದೆ ಅಂತ ನೋಡ್ತಿರ್ಬೋದು. ವಿಜಯನಗರ ಸಾಮ್ರಾಜ್ಯದ ಅರಸರು ಎಷ್ಟೊಂದು ತಲೆ ಓಡಿಸಿ ಈ ದೇವಸ್ಥಾನ ಕಟ್ಟಿದೆ ಅಂತ ನೀವು ನೋಡ್ತಿರ್ಬೋದು. ವಿರೂಪಾಕ್ಷ ದೇವಸ್ಥಾನ ನೋಡ್ಕೊಂಡು ನಾವು ಹೋಗ್ತೀವಿ ತುಂಗಭದ್ರಾ ನದಿನ ನೋಡೋದಕ್ಕೆ. ಹೋಗೋಣ, ಯಾವ ಥರ ಇದೆ ನೋಡೋಣ. ನೀವು ನೋಡ್ತಾ ಇದ್ದೀರಾ ತುಂಗಭದ್ರಾ ನದಿನ ಎಷ್ಟೊಂದು ಸಖತ್ತಾಗಿದೆ ಅಂತ ನೋಡ್ತಿರ್ಬೋದು. ಇಲ್ಲಿಗೆ ಬರುವಂತಹ ಭಕ್ತಾದಿಗಳೆಲ್ಲರೂ ಈ ನದಿಯಲ್ಲಿ ಸ್ನಾನ ಮಾಡಿ ಹಾಗೆ ದರ್ಶನಕ್ಕೆ ಹೋಗ್ತಾರೆ. ಎಲ್ಲೇ ಕಡಿಮೆ ಬಜೆಟಲ್ಲೇ ರೂಮ್ಗಳು ಹಾಗೆ ಹೋಮ್ ಸ್ಟೇಗಳು ಸಿಗ್ತವೆ. ಒಂದು 800 ಆಗುತ್ತೆ, 1000 ಆಗುತ್ತೆ. ಸೀಸನ್ ಆದಾಗ ಇಲ್ಲಾಂದರೆ ಕಡಿಮೆ ಆಗುತ್ತೆ. ಇಬ್ಬರು ಮೂವರಿದ್ರೆ ನೀವು ಶೇರ್ ಮಾಡ್ಕೊಂಡು 1000 ತಗೋಬೋದಂತ ನೋಡ್ತಿರ್ಬೋದು. ಫ್ರೆಂಡ್ಸ್, ನಾವು ಸ್ಟೇ ಮಾಡಿದಂತಹ ರೂಮ್ ನೋಡಿ ಈ ಥರ ಇದೆ, ಸಖತ್ತಾಗಿದೆ. ಬಜೆಟಲ್ಲೇ ಸೂಪರ್ ಆಗಿರುವಂತಹ ಒಂದು ರೂಮ್ ಸಿಗುತ್ತೆ. ಹಾಟ್ ವಾಟ್ರ್ ಎಲ್ಲ ಸಿಗುತ್ತೆ. ಪ್ಯಾಕ್ ಮಾಡ್ಕೊಂಡು 9 ಗಂಟೆ ಒಳಗಡೆ ನಾವು ರೂಮ್ನ ಖಾಲಿ ಮಾಡಬೇಕಾಗುತ್ತೆ. ಖಾಲಿ ಮಾಡ್ಕೊಂಡು ಹೋಗೋಣ.